ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಈಗ ಏನು ಜಟಾಪಟಿ ನಡೆದಿದೆ ತೃತೀಯ ಭಾಷೆ ಹಾಗೂ ಎಐ ಒಂದು ವಿಷಯದ ಬಗ್ಗೆ. ಸೊ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಪರಿಷ್ಕೃತ ಆದೇಶವನ್ನ ಸಮಗ್ರ ಶಿಕ್ಷಣ ಕರ್ನಾಟಕದವರು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ನೋಡುವುದಾದ್ರೆ ಆ ಒಂದು ಪರಿಷ್ಕೃತ ಆದೇಶದಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಅಥವಾ ಕೇವಲ ವರ್ಡ್ ಪ್ಲೇಯಿಂಗ್ ಅನ್ನ ಮಾತ್ರ ಮಾಡಿದ್ದಾರೆ ಎನ್ನುವಂಥದ್ರ ಬಗ್ಗೆ. ಒಂದು ವಿಷಯವನ್ನ ತೆಗೆದಿದ್ದಾರೆ, ಆದ್ರೆ ಹಲವಾರು ವಿಷಯಗಳನ್ನ ಹಾಗೆ ಇಟ್ಟಿದ್ದಾರೆ. ಒಂದು ವಿಷಯದ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಆದ್ರೆ ಇನ್ನು 1-2 ವಿಷಯಗಳೇನಿದಾವೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಕ್ಲಾರಿಫಿಕೇಶನ್ ಈ ಒಂದು ಆದೇಶದಲ್ಲಿ ಇಲ್ಲ. ಹಾಗೂ ಈಗಾಗಲೇ ಬಿಒ ಹಂತದಲ್ಲಿ ಹಾಗೂ ನಮ್ಮ ಡಿಡಿಪಿ ಹಂತದಲ್ಲಿ ನಮ್ಮ ತೃತೀಯ ಭಾಷೆ ಶಿಕ್ಷಕರ ಮಾಹಿತಿಯನ್ನು ಸಹಿತ ಕೇಳ್ತಾ ಇದ್ದಾರೆ. ಸೊ ಅದೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಇನ್ನುವರೆಗೆ ಯಾರು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ. ಸೊ ಆತ್ಮೀಯರೇ, ಈಗಾಗಲೇ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕದವರು ದಿನಾಂಕ ಇವತ್ತಿದೆ 29 ಜುಲೈ 2026ಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಆದೇಶ ಮುಂಚಿನ ಕೂಡ ಹೊರಡಿಸಿದ್ರು, ಎಐ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಿ ಅಂತ ಹೇಳ್ತಾ. ಸೊ ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ NSQF ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಶನ್ ಎನ್ನುವಂತಹ ಒಂದು ವಿಷಯದ ಅನುಷ್ಠಾನದ ಕುರಿತು ಈ ಒಂದು ಆದೇಶ ಇದೆ. ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು. ಸೊ ಮೊದಲಿಗೆ ನಾವು ನೋಡೋದಾದ್ರೆ, ಹೋದ್ಸಲ PMC ಶಾಲೆಗಳನ್ನ ಸೇರಿಸಿರಲಿಲ್ಲ, ಈ ಸಲ 158 PMC ಶಾಲೆಗಳನ್ನು ಸಹಿತ ಒಳಗೊಂಡಿದೆ. ಅಂದ್ರೆ ಒಟ್ಟಿಗಾಗಿ 1624 ಏನಿತ್ತು, ಪ್ಲಸ್ ಅದರ ಜೊತೆಗೆ 158 ಶಾಲೆಗಳು ಸಹಿತ ಅಧಿಕವಾಗಿ ಸೇರ್ಪಡೆಗೊಂಡಿದ್ದಾವೆ. ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಎಲ್ಲ ಶಾಲೆಗಳಲ್ಲಿ ಎಲ್ಲೆಲ್ಲಿ ಈ ಒಂದು ವಿಷಯ ಏನಿದಾವಲ್ಲ, ಬ್ಯೂಟಿ, ವೆಲ್ನೆಸ್, ರಿಟೇಲ್ ಅಂಡ್ ಅಪೇರಲ್ ಎನ್ನುವಂತ ಸೆಕ್ಟರ್ ಗಳಲ್ಲಿ ಇದು ಸಂಪೂರ್ಣವಾಗಿ ಅದನ್ನ ನೋಡಿ, ಅದರ ಬದಲಿಗೆ ಅಂತ ಕೊಟ್ಟಿದ್ದಾರೆ. ಅದರ ಬದಲಿಗೆ ಎಐ ಅನ್ನ ಸೆಕ್ಟರ್ ಆಗಿ ಜಾರಿಗೊಳಿಸಲಾಗುತ್ತದೆ ಎನ್ನುವಂಥದ್ದನ್ನ, ಜೊತೆಗೆ ತೃತೀಯ ಭಾಷೆ ರೂಪದಲ್ಲಿ ಯಾರೆಲ್ಲ ಬೋಧನೆಯನ್ನ ಮಾಡ್ತಾ ಇದ್ರು ಕೇವಲ ವರ್ಡ್ ಪ್ಲೇ ಮಾತ್ರ ಮಾಡಿದ್ದಾರೆ. ಅದನ್ನ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲನೂ ಕೂಡ ಆಸ್ ಯೂಶುವಲ್ ಯಾವ ತರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಬೇಕು ಎನ್ನುವಂತರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ಹೋದ್ಸಲ ಯಾವ ತರ ಇತ್ತು ಆ ಒಂದು ಸಮಿತಿ ಮುಖಾಂತರ ರಚನೆ ಮಾಡ್ರಿ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಎಸ್, ಇನ್ನು ಸಮಿತಿಯ ಕರ್ತವ್ಯಗಳು ಎನ್ನುವಂಥದ್ದು, ಸಮಿತಿಯ ಕರ್ತವ್ಯಗಳಲ್ಲಿ ಒಂದಿಷ್ಟು DO ಅವರಿಗೆ ವರದಿಯನ್ನ ಸಲ್ಲಿಸ್ರಿ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ಕಲಿಸ್ರಿ ಎನ್ನುವಂಥದ್ದು. ಜೊತೆಗೆ ವಿದ್ಯಾರ್ಥಿ ಏನು ಎಐ ಶಿಕ್ಷಕರು ಚೇಂಜ್ ಮಾಡಿಲ್ಲ. ಎಸ್, ಮುಖ್ಯವಾಗಿರುವಂತದ್ದು ಎಲ್ಲಿ ಬದಲಾವಣೆ ಇತ್ತು ಅಂದ್ರೆ, ಎಸ್ ಇಲ್ಲಿ ನೋಡಿ, ಶಾಲೆಗಳು ಪಾಲಿಸಬೇಕಾದ ಮಾರ್ಗಸೂಚಿಗಳು ಅಂತ ಏನಿತ್ತು, ಇಲ್ಲಿ ತೃತೀಯ ಭಾಷೆ ಬದಲಾಗಿ ಎನ್ನುವಂಥದ್ದನ್ನ ಕೊಟ್ಟಿದ್ರು. ಜೊತೆಗೆ ತೃತೀಯ ಭಾಷೆಯನ್ನ ಬೋಧಿಸುವಂತ ಶಿಕ್ಷಕರಿಗೆ ಸಮೀಪ ಇರುವಂತಹ ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಮಾಡ್ರಿ ಎನ್ನುವಂಥದ್ದನ್ನ ಕೊಟ್ಟಿದ್ರು. ಸೊ ಒಂದನ್ನ ಅದರಲ್ಲಿ ಆ ಒಂದು ನಿಯಮವನ್ನ ತೆಗೆದಿದ್ದಾರೆ. ಆ ನಿಯಮ ಯಾವುದು ಅಂದ್ರೆ ಪಕ್ಕದ ಶಾಲೆಗೆ ನಿಯೋಜನೆಯನ್ನ ಮಾಡ್ರಿ ಎನ್ನುವಂಥದ್ದು. ಸೊ ತಾತ್ಕಾಲಿಕವಾಗಿರುವಂತಹ ನಿರಾಳತೆ ಅಷ್ಟೇ ಇದೆ, ಯಾಕೆಂದ್ರೆ ಮತ್ತೆ ಮುಂದಿನ ವರ್ಷ ಈ ಒಂದು ಸಮಸ್ಯೆ ನಮಗೆಲ್ಲರಿಗೂ ಕೂಡ ಎದುರಾಗಲಿದೆ. ಸೊ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಕೊಟ್ಟಿದ್ದಾರೆ. ಒಂದು ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ತೃತೀಯ ಭಾಷೆ ಬದಲಾಗಿ ಅಂತ ಏನ್ ಕೊಟ್ಟಿದ್ರು, ಕೇವಲ ಇಲ್ಲಿ ಒಂದು ವರ್ಡ್ ಅಷ್ಟೇ ಚೇಂಜ್ ಮಾಡಿದ್ರು. ಪರ್ಯಾಯವಾಗಿ ಅಂತ ಕೊಟ್ಟಿದ್ರು. ಪರ್ಯಾಯವಾಗಿ ಅಂದ್ರೆ ಅದರ ಬದಲಾಗಿನೇ ಅದನ್ನು ಸಹಿತ ಕೇವಲ ವರ್ಡ್ ಪ್ಲೇ ಮಾತ್ರ ಮಾಡಿದ್ದಾರೆ, ತೃತೀಯ ಭಾಷೆ ಬದಲಾಗಿ ಅನ್ನುವಂಥದ್ದು. ಆದ್ರೆ 9ನೇ ತರಗತಿ ಅಂತ ತರಗತಿಯನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಿತ್ತಂದ್ರೆ ನಮ್ಮದು 8th and 10th ಏನಿದೆ ಹೈಸ್ಕೂಲ್ ಅಲ್ಲಿ ಕಲಿಸಿರುವಂತದ್ದು. ಸದ್ಯಕ್ಕಂತೂ ಈಗ ಇಲಾಖೆ ಗೆಜೆಟ್ ಕೂಡ ಪಾಸ್ ಮಾಡಿದೆ. PST ನಮ್ಗೆ ಗೊತ್ತಿದೆ 1 to 5th ಇದೆ, ಹಾಗೂ GPT ಏನಿದೆ, GPT 6 to 8th ಅನ್ನ ಮಾಡಿದ್ದಾರೆ. ಹಾಗೂ HST ಏನಿದೆ ಅದು 9 to 12 ವರೆಗೂ ಕೂಡ 10th ಇದೆ. ಆದ್ರೆ PUC ದವರು ಸಹಿತ ಇಲ್ಲಿ ಸೇರ್ಕೋಬೇಕು ಎನ್ನುವಂಥದ್ದನ್ನ ಅವ್ರದ್ದು ಕೂಡ ಒಂದು ಗೆಜೆಟ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಈಗ HST ನಮ್ಮ ಹತ್ರ ಇರುವಂತದ್ದು ಕೇವಲ 2 ತಾಸು ಮಾತ್ರ, 9 ಮತ್ತು 10. ಕೆಲವೊಂದು ಕಡೆಗಳಲ್ಲಿ ನಾವು 8ನೇ ತರಗತಿಯನ್ನು ಸಹಿತ ಬೋಧನೆಯನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 9ನೇ ತರಗತಿಗೆ ಮಾತ್ರ ಈ ವರ್ಷ ಮಾತ್ರ. ಮುಂದಿನ ವರ್ಷ ಇದೇ ಬ್ಯಾಚ್ 10th ಗೆ ಬಂತು ಅಂದ್ರೆ ಎಸ್, ಅದು ಕೂಡ ಅವಾಗ ಅಲ್ಲಿನೂ ಕೂಡ ಥರ್ಡ್ ಲ್ಯಾಂಗ್ವೇಜ್ ಬದಲಾಗಿ ಮೇ ಬಿ NSQF ಅನ್ನ ಬೋಧನೆ ಮಾಡ್ರಿ ಎನ್ನುವಂಥದ್ದು ಆದೇಶ ಬರಬಹುದು. ಸೊ ಇಲ್ಲಿ ಏನಿತ್ತು, ಒಂದು ತೃತೀಯ ಭಾಷೆಯನ್ನ ಬೋಧನೆಯನ್ನ ಮಾಡ್ತಿರುವಂತಹ ಶಿಕ್ಷಕರ ನಿಯೋಜನೆ ಏನಿತ್ತು, ಅದು ಆ ಒಂದು ಪಾಯಿಂಟ್ ಇಲ್ಲಿ
ಈ ಸಲ ಕೊಟ್ಟಿಲ್ಲ, ಅದನ್ನ ಮಾತ್ರ ಬದಲಾವಣೆ ಮಾಡಿದ್ದಾರೆ. ಮಿಕ್ಕಿದೆಲ್ಲವೂ ಸಹಿತ ಸೇಮ್ ಇದೆ. ಕ್ಲಾಸ್ ಕ್ಲಾರಿಫಿಕೇಶನ್ ಅಷ್ಟು ಕೊಟ್ಟಿದ್ದಾರೆ 9ನೇ ತರಗತಿಗೆ. ಇಲ್ಲಿನೂ ಕೂಡ ಇನ್ನೂ 2 ಕ್ಲಾರಿಫಿಕೇಶನ್ ಬರ್ಬೇಕಾಗಿರುವಂತದ್ದು. ಒಂದು, ಎಲ್ಲ ಮಕ್ಕಳಿಗೆ 9ನೇ ತರಗತಿಯಲ್ಲಿ ಓದ್ತಿರುವಂತ ಎಲ್ಲಾ ಮಕ್ಕಳಿಗೂ ಸಹಿತ ಬೋಧನೆ ಮಾಡಬೇಕು, ಅಥವಾ ಪ್ರತಿ ಸಲ NSQ ಹೇಗೆ ನಡೆದಿತ್ತು ಅಂದ್ರೆ ಹಿಂದಿನ ವರ್ಷ ಅದು 40-60 ರೇಷಿಯೋಲಿ ನಡೆದಿತ್ತು. ಎಷ್ಟು? 40-60 ಅಂದ್ರೆ 40% NSQF ಹಾಗೂ 60% ಏನಿತ್ತು, ಎಲ್ಲೆಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇದೆ ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಅವ್ರ ಬ್ಯೂಟಿ ವೆಲ್ನೆಸ್ ಅದೆಲ್ಲನೂ ಕೂಡ ಕಲಿತಾ ಇದ್ರು. ಆದ್ರೆ ಈ ಸಲ ನಾನು ಹಿಂದಿನ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ, ಇದಕ್ಕೆ ಸಂಬಂಧಿಸಿರುವಂತ ವಿಡಿಯೋದಲ್ಲಿ ಹೇಳಿದ್ದೆ, 100% ವಿದ್ಯಾರ್ಥಿ ತಗೊಳ್ಳಿ ಎನ್ನುವಂಥದ್ದು ಮೀಟಿಂಗ್ ಅಲ್ಲಿ ನಾನು ಕೇಳಲ್ಪಟ್ಟೆ. ಸರಿ, ಹಾಗೆ 9ನೇ ತರಗತಿ ಮೇ ಬಿ ಸಂಪೂರ್ಣವಾಗಿರುವಂತಹ ವಿದ್ಯಾರ್ಥಿಗಳು ಕ್ಲಾರಿಫಿಕೇಶನ್ ಇಲ್ಲಿ ಸಹಿತ ಕೊಟ್ಟಿಲ್ಲ. ಸಂಪೂರ್ಣವಾಗಿರುವಂತಹ 9ನೇ ತರಗತಿಯಲ್ಲಿ ತೃತೀಯ ಭಾಷೆ ಪರ್ಯಾಯವಾಗಿ ಅಂತ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು ಅಥವಾ ಒಂದಿಷ್ಟು ರೇಷಿಯೋ ಮೆನ್ಷನ್ ಮಾಡ್ಬೇಕು ಅನ್ನೋದು ಇಲ್ಲೆಲ್ಲ ಕೂಡ ಕೊಟ್ಟಿಲ್ಲ. ಆದ್ರೆ ತೃತೀಯ ಭಾಷೆ ಬದಲಾಗಿ ಏನ್ ಮಾಡ್ಬೇಕು, NSQF ಅನ್ನ ಟೀಚ್ ಮಾಡ್ಬೇಕು. ಜೊತೆಗೆ ನಿಯೋಜನೆ ಏನಿತ್ತು ಶಿಕ್ಷಕರದು, ವಿಶೇಷವಾಗಿ ತೃತೀಯ ಭಾಷೆ ಶಿಕ್ಷಕರದು, ಆ ಒಂದು ಪಾಯಿಂಟ್ ಅನ್ನ ಮಾತ್ರ ಇಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ಸರಿನಾ? ಮಿಕ್ಕಿದೆಲ್ಲನೂ ಕೂಡ ಹಾಗೆ ಇದೆ. ಆಮೇಲೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. 28 ಏನಿತ್ತು ಇವಾಗ 31/7 ಅಂತ ಮಾಡಿದ್ದಾರೆ. ಅಂದ್ರೆ ಜುಲೈ ಎಂಡ್ ವರೆಗೂ ಸಹಿತ ಅವರ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಜಸ್ಟ್ ಇವತ್ತೇ ರೀಸೆಂಟ್ ಆಗಿ ಬಂದಿರುವಂತದ್ದು, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇದರಲ್ಲಿ ಏನು ವಿಶೇಷ ಬದಲಾವಣೆ ಇಲ್ಲ, ಕೇವಲ ನಿಯೋಜನೆಯನ್ನು ಮಾತ್ರ ತಡೆ ಹಿಡಿದಿದ್ದಾರೆ. ಆದರೂ ಸಹಿತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆದರೂ ಸಹಿತ ನೋಡಿ, ಈ ಒಂದು ನಮ್ಮ ಹಂತದಲ್ಲಿ BO ಹಂತದಲ್ಲಿ ಕೂಡ ತಾಲೂಕು ಹಂತದಲ್ಲಿ ಕೇಳಿದ್ದಾರೆ, ಜಿಲ್ಲಾ ಹಂತದಲ್ಲಿ ಸಹಿತ ಎಲ್ಲ ಮಾಹಿತಿಯನ್ನ ಥರ್ಡ್ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ. ಡಿವಿಷನ್, ತದನಂತರ ಡಿಸ್ಟ್ರಿಕ್ಟ್ ಇರ್ಬೋದು, ಡಯಸ್ ಕೂಡ ಸ್ಕೂಲ್ ನೇಮ್ ಇರೋದು ಥರ್ಡ್ ಲ್ಯಾಂಗ್ವೇಜ್ ಇನ್ ದ ಸ್ಕೂಲ್ ಯಾವ್ದಿದೆ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇದೇನೋ, ಹಿಂದಿ ಇದೇನೋ, ಇಂಗ್ಲಿಷ್ ಇದೇನೋ ಅನ್ನೋದ್ರ ಬಗ್ಗೆ ಥರ್ಡ್ ಲ್ಯಾಂಗ್ವೇಜ್ ಟೀಚರ್ ನೇಮ್ ಇದೆ, ಟೀಚರ್ ಕ್ವಾಲಿಫಿಕೇಶನ್ ಇದೆ, ಸಬ್ಜೆಕ್ಟ್ ಸ್ಟಡೀಡ್ ಇನ್ ಡಿಗ್ರಿ ಆರ್ BEd ಅಂತ ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ತೃತೀಯ ಭಾಷೆ. ಮೇ ಬಿ ಗೊತ್ತಿಲ್ಲ, ಇಲಾಖೆ ಪ್ಲಾನ್ ಏನಿದೆ ಎನ್ನುವಂಥದ್ದು ಗೊತ್ತಿಲ್ಲ. ಮೇ ಬಿ ಬೇರೆ ಸಬ್ಜೆಕ್ಟ್ ಕೊಡ್ತಾರಾ, ಯಾಕಂದ್ರೆ ಕ್ವಾಲಿಫಿಕೇಶನ್ ಸಹಿತ ಕೇಳಿದ್ದಾರೆ. ನಂಬರ್ ಆಫ್ ಫ್ರೀ ಪೀರಿಯಡ್ಸ್ ಅಲೌಟೆಡ್ ಅಂತ ಇದೆ. ಸೊ ಎಷ್ಟು ವಾರಕ್ಕೆ ಎಷ್ಟು ಅವಧಿಗಳನ್ನ ಬೋಧನೆ ಮಾಡ್ತಾರಾ ಎನ್ನುವುದು, ಅದನ್ನು ಕೂಡ ವೆದರ್ 6th and 7th ಅವೈಲೇಬಲ್ ಇನ್ ಸ್ಕೂಲ್ ಅಂತ ಕೇಳಿದ್ದಾರೆ. ಮೇ ಬಿ 6th to 8th ಗೆ ಕೊಡ್ತಾರ. ಏಕೆ ಈ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ. ವಿಚ್ ಥರ್ಡ್ ಲ್ಯಾಂಗ್ವೇಜ್ ಈಸ್ ದೇರ್ ಇನ್ ನಿಯರ್ ಬೈ ಸ್ಕೂಲ್ಸ್, ನಿಮ್ಮ ಶಾಲೆಗೆ ಸಮೀಪ ಇರುವಂತ ಎಲ್ಲಿ ತೃತೀಯ ಭಾಷೆ ಬೋಧನೆ ಮಾಡಲಾಗ್ತದೆ, ಎಲ್ಲಿ AI ಶಾಲೆಗಳಿಲ್ಲ. ಸರಿನಾ? ಅರ್ಥ ಮಾಡ್ಕೊಳ್ಳಿ. ಆದೇಶದಲ್ಲಿ ಅಂತ ಏನು ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಈ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಇದು ನಮಗೆ ಅರ್ಥ ಆಗ್ತಾ ಇಲ್ಲ, ಏಕೆ ಈ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಎನ್ನುವಂಥದ್ದು. ಸೊ ನಿರಾಳ ಅನ್ಬೋದು, ಅಥವಾ ಏನೋ ಒಂದು ಮತ್ತೆ ಪ್ಲಾನ್ B ಅನ್ನ ಏನಾದ್ರೂ ಇಟ್ಕೊಂಡಿದ್ದಾರೆ ಎನ್ನುವಂತರ ಬಗ್ಗೆ ನೋಡ್ಬೇಕಾಗಿರುವಂತದ್ದಿದೆ. ಸೊ ಸದ್ಯದ ಮಟ್ಟಿಗೆ ಒಂದಿಷ್ಟು ಆದೇಶದಿಂದ ಸ್ವಲ್ಪ ತಾತ್ಕಾಲಿಕ ನಿರಾಳ ಅಷ್ಟೇ. ಈ ಒಂದು ವರ್ಷ ಪಾರಾಗಬಹುದು, ಆದ್ರೆ ಮುಂದಿನ ವರ್ಷ ಮತ್ತೆ ಈ ಒಂದು ಸಮಸ್ಯೆ ಎದುರಾಗಲಿದೆ ತೃತೀಯ ಭಾಷೆ ಶಿಕ್ಷಕರಿಗೆ. ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋ ಸ್ಪಷ್ಟ ನಿರ್ದೇಶನ ಇಲಾಖೆಯಿಂದ ಇನ್ನೂವರೆಗೂ ಎಲ್ಲಿಯೂ ಸಿಗ್ತಾ ಇಲ್ಲ. ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿರುವಂತ ನಿರ್ದೇಶವನ್ನ ಕೊಡಿ. ಈ ಮಾಹಿತಿ ಆದೇಶ ಆತರ ಬಿಟ್ಟಿದ್ದಾರೆ, ಆದ್ರೆ ಈ ಮಾಹಿತಿನೂ ಸಹಿತ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಏನ್ ಮಾಡೋರಿದ್ದಾರೆ ಎನ್ನುವಂಥದ್ದು. ಜೊತೆಗೆ ಇನ್ನೊಂದು ವಿಷಯ, ಈ ವರ್ಷ ಥರ್ಡ್ ಲ್ಯಾಂಗ್ವೇಜ್ಗೆ ಏನ್ ಮಾಡ್ತಾರೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಮಾರ್ಕ್ಸ್ ಕಂಟಿನ್ಯೂ ಮಾಡ್ತಾರೋ, ಮಾರ್ಕ್ಸ್ ಆರ್ ಗ್ರೇಡ್, ಇದರ ಬಗ್ಗೆನೂ ಸಹಿತ ಸಂಪೂರ್ಣವಾಗಿರುವಂತ ಮಾಹಿತಿ ನಮಗೆ ಇಲ್ಲ. ಸ್ಪಷ್ಟವಾಗಿ ಇಲಾಖೆ ಇನ್ನೂ ಏನೂ ಹೇಳ್ತಾ ಇಲ್ಲ. ಆಲ್ರೆಡಿ FA1 ಎಕ್ಸಾಮ್ಗಳು ನಾಳೆಗೆ ಮುಗಿತಾವೆ. ಸರಿನಾ? ನಾಳೆಗೆ FA1 ಎಕ್ಸಾಮ್ಗಳು ಮುಗಿತಾವೆ, ಆದ್ರೆ ಕ್ಲಾರಿಫಿಕೇಶನ್ ಇಲ್ಲ. ಸೊ ಮೇ ಬಿ ಅನ್ಸುತ್ತೆ ಗ್ರೇಡ್ಗೆ ಅವರು ಮೇ ಬಿ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ 9ನೇ ತರಗತಿ NSQ ಬಂದ್ರೆ ಮುಂದಿನ ವರ್ಷ ಆಟೋಮೆಟಿಕ್ ಆಗಿ ಅದೇ 10th ಕ್ಲಾಸಿನ ಸಹಿತ ಮುಂದುವರಿಯುತ್ತೆ. ಹಾಗೂ NSQF ಏನಿದೆ, NSQF 9ನೇ ತರಗತಿಯಿಂದ ಪ್ರಾರಂಭ ಆಗ್ತವೆ. ಹಲವಾರು ಶಾಲೆಗಳಲ್ಲಿ ಮುಂಚೆಯಿಂದನೇ ಇದ್ವು, ಆದ್ರೆ ಬದಲಾಗಿರ್ಲಿಲ್ಲ. ಅಲ್ಲಿ ಒಂದು ರೇಷಿಯೋನ ಫಿಕ್ಸ್ ಮಾಡಿದ್ರು, ಇಲ್ಲಿ ಬದಲಾಗಿ ತೆಗೆದು ಪರ್ಯಾಯವಾಗಿ ಅಂತ ಕೊಟ್ಟಿದ್ದಾರೆ. ಕೇವಲ ವರ್ಡ್ ಪ್ಲೇ ಅಷ್ಟೇ ಮಾಡಿದ್ದಾರೆ. ಅಂದ್ರೆ ತೃತೀಯ ಭಾಷೆ ಪರ್ಯಾಯವಾಗಿನೇ, ಅಂದ್ರೆ ಅದು ಬದಲಾಗಿನೇ NSQF ಅದರ ಅಡಿಯಲ್ಲಿ AI ಬೋಧನೆಯನ್ನ ಮಾಡಬೇಕು ಎನ್ನುವಂಥದ್ದು.
ಮಾರ್ಕ್ಸ್ ಗ್ರೇಡ್ ಎನ್ನುವಂಥದ್ದು SSLC ಎಕ್ಸಾಮ್ ನೋಟಿಫಿಕೇಶನ್ ಏನ್ ಬಿಡ್ತಾರೆ ಅವಾಗ ಮೇ ಬಿ ಕಾದು ನೋಡ್ಬೇಕಾಗಿರುವಂತದ್ದು. ಅಲ್ಲಿ ಇಲಾಖೆ ಏನೇನ್ ಕೊಡ್ತದೆ, ಎಷ್ಟೆಲ್ಲ ವಿಷಯಗಳಿಗೆ ಕೌಂಟ್ ಮಾಡ್ತಾರೆ ಅನ್ನೋ ಸಂಪೂರ್ಣವಾಗಿರುವಂತ ಮಾಹಿತಿ ಕೊಡ್ತಾರೋ ಇಲ್ವೋ ಎನ್ನುವಂಥದ್ರ ಬಗ್ಗೆ ಕಾದು ನೋಡ್ಬೇಕಾಗಿರುವಂತ ಸ್ಪಷ್ಟವಾಗಿರುವಂತ ಮಾಹಿತಿ ಇಲ್ಲ. ಸೊ ಇದರ ಬಗ್ಗೆ ಯಾವ ತರ ಕಾನೂನು ಹೋರಾಟ ಮಾಡಬೇಕು ಎನ್ನುವಂತ ಕೂಡ ಒಂದು ದ್ವಂದ್ವದಲ್ಲಿದ್ದೀವಿ. ಏಕೆಂದ್ರೆ ಇಲಾಖೆ ಆದೇಶ ತೃತೀಯ ಭಾಷೆ ನಿಯೋಜನೆ ಅಂತೂ ತೆಗೆದು ಬಿಟ್ಟಿದ್ದಾರೆ. ಸೊ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾತ್ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಿನ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.